ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ. ಸಮಾಜ ಯಾರೋ ಹೇಳ್ತಾರಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿಂದ ಬಂದರೆ ನೀವ್ಯಾರು ಏನು ಅನ್ಕೊಂತೀರಂತನೂ ನಾನು ನೋಡೋಕ್ಕೆ ಹೋಗಲ್ಲ, ನಾನು ಹೋಗ್ತೀನಿ. ನಾನು ಆ ಥರ ಇರೋನು, ನಾನು ಹಾಗೆ ಬಾಳ್ಕೊಂಡು ಬದುಕೊಂಡು ಬಂದಿರೋನು. ಅದಕ್ಕೆ ಈ ಪ್ರಶ್ನೆಗಳು ನನಗೆ ಬರಬೇಕು ಮೈಂಡಿಗೆ, ಬಂದಿದ್ದ ದಿನ ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಪಬ್ಲಿಕ್ಕಿಗೆ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯಿತು ಏನೋ ಆಯಿತು ಅಂದಾಗ ಎಲ್ಲರೂ ಟ್ವೀಟ್ ಮಾಡಿರ್ಬೋದು, ನಾನು ಲೆಟ್ರ್ ಬರೆದಿದ್ದೀನಿ, ಮರಿಬೇಡಿ, ಅದು ಅವಶ್ಯಕತೆ ಇರಲಿಲ್ಲ ಅವತ್ತು. ಇಷ್ಟಿಷ್ಟು ಟ್ವೀಟ್ ಮಾಡಿರೋ ಕಡೆ ಲೆಟ್ರ್ ಬರೆದಿದ್ದೀನಿ. ಲೆಟ್ರ್ ಬರೆದಿದ್ದು ಯಾರನ್ನು ಮೆಚ್ಚೋದಕ್ಕಲ್ಲ, ನನ್ನ ಮನಸ್ಸಿಗೆ ಬಂತು. ಯಾವ ಕಲಾವಿದರಿಗೂ ಅದು ಆಗಬಾರ್ದು, ಯಾರಿಗೂ ಆಗಬಾರ್ದು. ಅದು ಎಷ್ಟೇ ಕೋಪ ಇರಲಿ, ಏನೇ ಇರಲಿ, ಪಬ್ಲಿಕಲ್ಲಿ ದಟ್ ಇಸ್ ನಾಟ್ ಕಲ್ಚರ್. ಇಟ್ ಈಸ್ ನಾಟ್ ಅಬೌಟ್ ಹಿಮ್ ಆರ್ ಎನಿಬಡಿ, ಇಟ್ ಈಸ್ ನಾಟ್ ಕಲ್ಚರ್. ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡಿಕೊಡ್ದು, ನಮ್ಮ ಜನ ಅದಕ್ಕೆ ಹೆಸರು ಮಾಡಿಕೊಡ್ದು. ನಾಳೆ ಪಬ್ಲಿಕಲ್ಲಿ ಯಾವುದೇ ದೊಡ್ಡ ಹೀರೋ ಆಗಲಿ, ಇನ್ನೊಬ್ಬ ಲೀಡರ್ ಆಗಲಿ, ನೀವೇ ಆಗಲಿ, ನಿಲ್ಲೋದಕ್ಕೆ ಹೆದರಬಾರ್ದು. ಯಾರೋ ಹಿಂಗೆ ಮಾಡಿಬಿಟ್ರೆ ಹಿಂಗಪ್ಪ ಅಂದ್ಬಿಟ್ಟು ಅಂತ. ಅದು ಹಾಕ್ಕೊಡ್ದಲ್ಲ, ಅದು ಅವ್ರವ್ರು ತಿಳ್ಕೊಳ್ಳಿಕ್ಕೆ. ನಾನೇನು ಹೇಳ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನಂದ್ರೆ ಅವನದು ಒಂದು ಸ್ವಂತಿಕೆ ಇರುತ್ತೆ. ನಾವಿರೋದ್ರಿಂದ ನಾವು ತಿದ್ದುತ್ತಾ ಇದ್ದೀವಿ ಅಂತ ಹೇಳೋಕ್ಕಲ್ಲ. ನೋಡಿ, ನನ್ನ ಜವಾಬ್ದಾರಿ ನನ್ನ ಮಗಳಮ್ಮ, ಈ ಪ್ರಪಂಚಕ್ಕೆ ತಂದಿರೋದು ಅವಳನ್ನ ನಾನು. ಅದು ನನ್ನ ಜವಾಬ್ದಾರಿ, ನೀವು ಒಪ್ಕೋತೀನಿ. ಅದನ್ನು ತಿದ್ದಬೇಕಾ ಮಾಡಬೇಕಾ, ಅಲ್ಲೇ ಕೂತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ. ಫಸ್ಟ್ ತಿದ್ದೋಕ್ಕೆ ನಿಮಗೇನು ಬೇಕು ಹೇಳು ಅಂದ್ಬಿಟ್ಟು. ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನನಗೆ ಎಲ್ಲಿಂದ ಬರಬೇಕು ಹೇಳಿ? ಅವ್ರೇನಾದ್ರು ಗೌರವ ಕೊಟ್ಟು ನನ್ನ ಮಾತು ಕೇಳ್ತಾರಂದ್ರೆ ಹೇಳಬಲ್ಲೆ ನಾನು. ತಿದ್ದೋಷ್ಟು ಐ ಆಮ್ ನಾಟ್ ಸಚ್ ಅ ಬಿಗ್ ಸೈಂಟ್. ದೇರ್ ಆರ್ ಫ್ಯೂ ಥಿಂಗ್ಸ್ ಆಸ್ ಫ್ರೆಂಡ್ಸ್ ಪ್ರಾಬಬ್ಲಿ ನಾವು ಕೂತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ. ಹೋಗಳ ಬೇಡ ಅಂತೆಲ್ಲ ಬರೋದು. ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ, ನಾನು ಇದ್ದಿದ್ರೆ ಅದು ದೊಡ್ಡ ಅಹಮ್ಮಿನ ಮಾತಾಗುತ್ತೆ. ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಕಮ್ ದೇರ್. ಇಟ್ ಇಸ್ ದೇರ್ ಲೈಫ್. ಸಿ, ಲೆಟ್ಸ್ ನಾಟ್ ಗೆಟ್ ಇನ್ ಟು ಆಲ್ ದಟ್. ಐ ಥಿಂಕ್ ಪೇನ್ ಇಸ್ ಪೇನ್. ಅವರವರ ಕುಟುಂಬಕ್ಕಾಗೋ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ನಮಗಾಗೋದು ನಮಗೆ ಗೊತ್ತಿರುತ್ತೆ. ವಿಲ್ ಲೀವ್ ಇಟ್ ಅಟ್ ದಟ್.